ಕುಟುಂಬಸ್ಥರಿಗೆ ಗನ್ ತೋರಿಸಿ ಮನೆ ಲೂಟಿ ಮಾಡಿದೆ ಗ್ಯಾಂಗ್. ಬೀದರ್ ಜಿಲ್ಲೆಯಲ್ಲಿ ಈ ದರೋಡೆಕೋರರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಅದು ಸಾಮಾನ್ಯ ರೀತಿಯಲ್ಲಿ ಅಲ್ಲ, ಗನ್ ತೋರಿಸಿ ಮನೆ ಲೂಟಿ ಮಾಡಿರೋದು. ಬೆಳ್ಳಂಬೆಳಗ್ಗೆ ಮನೆಗೆ ನುಗ್ಗಿ ಲೂಟಿ ಮಾಡಿದ್ದಾರೆ ದರೋಡೆಕೋರರು. ಆದರ್ಶ ಕಾಲೋನಿಯ ಪಾರ್ವತಿ ಅನ್ನೋರ ಮನೆಯಲ್ಲಿ ದರೋಡೆ ಆಗಿದೆ. 6 ಜನ ಬಂದಿದ್ದಾರೆ. 6 ಜನ ಡಕಾಯಿತರಿಂದ ಸುಮಾರು 300 ಗ್ರಾಂ ಚಿನ್ನಾಭರಣ ಕಳ್ಳತನಾಗಿದೆ. ಕುಟುಂಬಸ್ಥರ ಹಣೆಗೆ ಪಿಸ್ತೂಲ್ ಇಟ್ಟು ಹೆದರಿಸಿ ಬೆದರಿಸಿ ಹಣ ಚಿನ್ನಾಭರಣ ಎಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಕುಟುಂಬಸ್ಥರನ್ನ ಬಾತ್ರೂಮ್ ಅಲ್ಲಿ ಕೂಡಿ ಹಾಕಿದ್ರು ಈ ದರೋಡೆಕೋರರು ಕಳ್ಳರು. ವಿಚಾರ ಆಗೈತೇನ್ರಿ, ಒಂದ್ಸಲ ಡೋರ್ ಭಾಳ ದಾಡಿಲ್ಲ ಅಂತ ಹೇಳಿ ಆವಾಜ್ ಬಂದ್ರಿ, ಒಂದ್ಸಲ ಸ್ಪಾರ್ಕ್ ಆಗಿದ್ವಿ ಆವಾಜ್ ಬಂತು. ಅದು ಆವಾಜ್ ನೋಡಿ ಎದ್ದಿರಿ, ಯಾರೋ ಬಂದಾರ ಅಂತ ಹೇಳಿ ಚೀರಾದ್ರಾಗೇನೆ ಅವ್ರು ಒಳಗೆ ಬಂದ್ರಿ. ಅಷ್ಟು ಮಂದಿ ಬರೋಣ ಗಂಡು ತೋರಿಸಿ ಚಾಕು ತೋರಿಸಿ ಆವಾಜ್ ಮಾಡ್ಬೇಡ್ರಿ, ಗಪ್ಪ ಆಗಿದ್ರಿ. ಕುತ್ತಿಗೆದಾಗಿಂದ ಎಲ್ಲ ಚೈನ್ ತಕೊಂಡ್ರಿ ಫಸ್ಟ್, ಆಮೇಲೆ ಕೈದಾಗ ಕಿವ್ಯಾಗ ಏನೇನವ ಎಲ್ಲ ಕೊಡ್ರಿ ಅಂತ ಹೇಳಿ ಎಲ್ಲ ತಕೊಂಡ್ರಿ. ತಕೊಂಡಿದ್ಮೇಲೆ ಆವಾಜ್ ಮಾಡ್ಲಾಕ್ ಕೊಟ್ಟಿಲ್ರಿ ನಮ್ಗೆ. ಸೀದಾ ಎಲ್ಲೆಲ್ಲಿಟ್ರಿ ಚಾವಿ ಕೊಡ್ರಿ ಅಂದ್ರೆ ಎಲ್ಲ ಓಪನ್ ಇದ್ದು ರೀ. ಒಳಗೆ ಅಲ್ಮರಿದಾಗ ತಾನೇ ಹೋದ್ರಿ. ಹೋಗಿ ಎಲ್ಲ ಅಲ್ಮರಿಗಿಂದ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಕೆಳಗೆ ಹಾಕಿ ಏನೇನು ಗೋಲ್ಡ್ ಇತ್ತು ಒಳಗಿಂದ ಅಲ್ಮರಿಯಾಗ ಅಡಿಗೆ ಮನೆಗೆ ಇತ್ರಿ. ಎಲ್ಲ ಅಷ್ಟು ಎಲ್ಲ ತಗೊಂಡು ಹೋಗ್ಯಾರ. ಎಷ್ಟಿತ್ರಿ ಗೋಲ್ಡ್ ನಮ್ಮ ತಂಗಿದು ನಂದು ನಮ್ಮ ಮಮ್ಮಿದು ಎಲ್ಲ ಸೇರಿದ್ರೆ ಒಂದು 60-70 ತೊಲಿ ಬಂಗಾರ ಇತ್ರಿ. ಅದ್ರ ಬೆಳ್ಳಿ ಸಾಮಾನು ಬಿ ಇನ್ಕ್ಲೂಡಿಂಗ್ ರೀ. ಅಮೌಂಟ್ ಒಂದು ಇವ್ರದೇ 10-20 ಸಾವಿರ ರೂಪಾಯಿ ಇದ್ದಿರ್ಬೇಕ್ರಿ. ನಮ್ದೇನು ಕ್ಯಾಶ್ ಇದ್ದಿಲ್ರಿ. ಏನೇನು ಯಾವ ಕೃತ್ಯ ಮಾಡಿರ ಹೆದರ್ಸೋದು ಏನಾರ ಮಾಡಿರ? ಅದೇ ಬಂದು ತೋರಿಸಿ ನಿಮ್ಮ ಮಗನಿಗೆ ಹೊಡಿತೀನಿ, ಆವಾಜ್ ಮಾಡಿದ್ರೆ ನಿಮ್ಮ ಮಗನಿಗೆ ಹೊಡಿತೀನಿ ಅಂತ ಹೇಳಿ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಕುಮಾರ್, ಈ ದರೋಡೆಕೋರರು ಯಾರು, ಎಲ್ಲಿ ಅವರು, ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ತನಿಖೆ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಅವ್ರ ಬಗ್ಗೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಜ್ಕುಮಾರ್. ಖಂಡಿತವಾಗ್ಲೂ ಅಶ್ವಿನಿ, ಏನು ಬೀದರ್ ಜಿಲ್ಲೆಯ ಓಲ್ಡ್ ಆದರ್ಶ್ ಕಾಲೋನಿ ಇರುವಂತ ಮನೆ ಏನಂದ್ರೆ ಬೆಳಗಿನ ಜಾವ 3ರಿಂದ 4 ಗಂಟೆ ಸುಮಾರಿಗೆ 5ರಿಂದ 6 ಜನ ಒಂದು ದರೋಡೆಕೋರರು ಬಂದು ಆ ಮನೆ ಬಾಗಿಲನ್ನು ತಡ್ತಾರೆ. ಬಾಗಿಲು ಓಪನ್ ಆದ ತಕ್ಷಣ ಮತ್ತೆ ಅವ್ರ ಹತ್ರ ಪಿಸ್ತೂಲು ಮತ್ತಂದ್ರೆ ಇಂತರಂತ ಮಾದಕ ವಸ್ತುಗಳು, ಚಾಕು ಆಗಿರ್ಬೋದು, ಮತ್ತಂದ್ರೆ ಚಾಕು ಮತ್ತೆ ಪಿಸ್ತೂಲ್ 2 ತೋರಿಸಿ ಅವ್ರ ಮನೇಲಿರುವಂತ ಚಿನ್ನವನ್ನು ದೋಚ್ಕೊಂಡು ಹೋಗಿರ್ತಾರೆ. ಹಾಗೆ ಆ ಮನೇಲಿರುವಂತ ಮೊಬೈಲು ಮತ್ತೆ ಲ್ಯಾಪ್ಟಾಪ್ ಕೂಡ ತೆಗೆದುಕೊಂಡು ಹೋಗಿ ಪಕ್ಕ ಬೀದಿಯಲ್ಲಿ ಬಿಸಾಕ್ ಹೋಗಿರ್ತಾರೆ. ಹಾಗಾಗಿ ಸ್ಥಳಕ್ಕೆ ಗಾಂಧಿಗಂಜ್ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಅವ್ರ ಮನೆಯವ್ರು ಹೇಳೋ ಪ್ರಕಾರ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತೂ ಮನೆಯವ್ರು ಹೇಳ್ತಿದ್ದಾರೆ. ಅವರು ಬೀದರ್ದವರು ಅಥವಾ ಹೊರ ರಾಜ್ಯದವರು ಅಂತ ಇನ್ನೂ ಕಂಡು ಬಂದಿಲ್ಲ. ಹಾಗೆ ಪೊಲೀಸರು ಕೂಡ ಸಾಕಷ್ಟು ಒಂದು ಇದ್ರ ಬಗ್ಗೆ ತನಿಖೆ ಚುರುಕು ಮಾಡಿದ್ದಾರೆ. ಯಾಕಂದ್ರೆ CCTV ಫುಟೇಜ್ ಕೂಡ ಇನ್ನೂ ಲಭ್ಯ ಆಗಿಲ್ಲ. ಯಾಕಂದ್ರೆ ಓಕೆ ರಾಜ್ಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.